ಜೈ ಹಿಂದ್ ಫ್ರೆಂಡ್ಸ್. ಸೊ ಎಲ್ಲರೂ ಒಂದು ಕಾತುರದಿಂದ ಕಾಯುತ್ತಿರುವಂತ ಈ SSC GD ಫೈನಲ್ ಕಟ್ ಆಫ್ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಬರುವಂತ ಸಾಧ್ಯತೆ ಇದೆ. ಫೈನ್. ಹಾಗಾದ್ರೆ ನನಗೆ ಏನಪ್ಪಾ ಅಂತಂದ್ರೆ ಒಂದು ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳಾಯ್ತು, ದೆನ್ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಸ್ ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಪ್ರತಿ ಸಾರಿ ನೀವು ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು SSC GD ಕಟ್ ಆಫ್ ಅನ್ನ ಒಂದು ಮಾಡ್ತಿದ್ರಿ. ಬಟ್ ಈ ಸರ್ತಿ ಮಾಡಿಲ್ಲ ಅಂತ ಬಹಳ ಜನ ಕೇಳಿದ್ರಿಂದ ಸೊ ಇವಾಗ ನಾನು ನನ್ನ ಒಂದು ಎಕ್ಸ್ಪೆಕ್ಟೆಡ್ ಏನಪ್ಪಾ ಅಂತಂದ್ರೆ SSC GD ಒಂದು ಫೈನಲ್ ಕಟ್ ಆಫ್ ಏನ್ ಬರ್ತದಂತ ಒಂದು ನೋಡೋಣ. ಫೈನ್. ಸೊ ಹಾಗಾದ್ರೆ ಈ ಒಂದು SSGD ನೋಡ್ರಿ. ಇದಕ್ಕೆಲ್ಲ ನಾ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಆದಂತ ಅಂದ್ರೆ ನಮ್ಮ ಒಂದು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಏನಪ್ಪಾ ಅಂದ್ರೆ 750ಕ್ಕಿಂತಲೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ನಮ್ಮ ಮೆಡಿಕಲ್‌ಗೆ ಕ್ವಾಲಿಫೈ ಆಗಿದ್ರು. ಸರಿ. ಆ ಮೆಡಿಕಲ್ ಕ್ವಾಲಿಫೈ ಆದಂತ ವಿದ್ಯಾರ್ಥಿಗಳು ಪ್ಲಸ್ ಫಿಸಿಕಲ್ ಕ್ವಾಲಿಫೈ ಆದಂತ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಅದರಲ್ಲಿ ಫೇಲ್ ಆದಂತ ಕೆಲವೊಂದು ವಿದ್ಯಾರ್ಥಿಗಳು ಎಲ್ಲರನ್ನ ಒಂದು ಕನ್ಸಿಡರೇಷನ್ ಮಾಡಿ ನಾ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ಇದು ನನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಪ್ಪಾ ಅಂತಂದ್ರೆ ಒಂದು ಫೈನಲ್ ಕಟ್ ಆಫ್ ಆಗಿದೆ. ಇದು ಏನು ಒಂದು 3-4 ಮಾರ್ಕ್ಸ್ ಜಾಸ್ತಿನೂ ಆಗ್ಬೋದು ಅಥವಾ 1-2-3 ಮಾರ್ಕ್ಸ್ ಕಡಿಮೆನೂ ಕೂಡ ಬರ್ಬೋದು. ಯಾರು ವಿದ್ಯಾರ್ಥಿಗಳು ಕೂಡ ಇದನ್ನೇ ಫೈನಲ್ ಅಂತ ಕಟ್ ಆಫ್ ಅಂತ ನೀವು ತಿಳಿಬಾರ್ದು. ಫೈನ್. ಹಾಗಾದ್ರೆ ನೋಡೋಣ ಕಟ್ ಆಫ್ ಯಾವ ರೀತಿ ಇರ್ತದೆ ಅಂತ ಹೇಳಿ. ಫೈನ್. ಹಾಗಾದ್ರೆ ಇದು ಒಂದು ಮೇಲ್ ಕ್ಯಾಂಡಿಡೇಟ್ಸ್‌ಗೆ ಸಂಬಂಧಪಟ್ಟಂತ ಒಂದು ಕಟ್ ಆಫ್. ನಾನು ಇಲ್ಲಿ ಮೆಡಿಕಲ್ ಕಟ್ ಆಫ್ ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆ ಫೈನಲ್ ಕಟ್ ಆಫ್ ಏನ್ ಆಗಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ನಾನು ಹೇಳಿದ್ದೀನಿ. ಓಕೆ. ನೋಡ್ರಿ, ಅನ್ರಿಸರ್ವ್ಡ್ ಅಂತಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಒಂದು 84ರಿಂದ 89 ಕಟ್ ಆಫ್ ಬರ್ಬೋದು ಅಂತ ಒಂದು ಅನಿಸಿಕೆ ಇದೆ. ಅದೇ ರೀತಿ SC ಕ್ಯಾಟಗರಿ 73 to 78, ದೆನ್ ST 90 ಇಂದ 96 ಮಾರ್ಕ್ಸ್, ದೆನ್ OBC ಅವರಿಗೆ ನೋಡ್ರಿ 77 ಇಂದ 83 ಮಾರ್ಕ್ಸ್, ದೆನ್ EWS ಕ್ಯಾಟಗರಿಗೆ 71 to 78 ಮಾರ್ಕ್ಸ್ ಬರುವುದಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಫೈನ್. ಅದೇ ರೀತಿಯಾಗಿ ನಾವು ಇಲ್ಲಿ ಫಿಮೇಲ್ ಕ್ಯಾಟಗರಿಯಲ್ಲಿ ನೋಡಿದಾಗ ಈ ಫಿಮೇಲ್ ಕ್ಯಾಟಗರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಗಳನ್ನ ನಾನು ಇಟ್ಟಿದ್ದೀನಿ. ಇಲ್ಲಿ 85 to 92 ಮಾರ್ಕ್ಸ್ ನೋಡ್ರಿ. ಅನ್ರಿಸರ್ವ್ ಕ್ಯಾಟಗರಿ ಇದ್ರೆ 76 to 82 SC, then ST 90 to 95, then OBC 79 to 86, then ಅದೇ ರೀತಿ EWS ಗೆ 81 to 87 ಬರುವಂತ ಮಾರ್ಕ್ಸ್ ಇದೆ. ಫೈನ್. ಹಾಗಾದ್ರೆ ಇನ್ನೇನು SSC GD 2026ನೇ ಸಾಲಿನ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೇವಲ 7 ದಿನಗಳು ಮಾತ್ರ ಉಳಿದವ. ಯಾರ್ಯಾರು ಇನ್ನು ಅಪ್ಲಿಕೇಶನ್ಸ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕ್ರಿ. ದೆನ್ ಇದು ಬಾರಿ ಏನಪ್ಪಾ ಅಂತಾರೆ ಆಲ್ರೆಡಿ 25,000 ಪ್ಲಸ್ ಪೋಸ್ಟ್ಗಳು ಬಂದಿದ್ದಾವೆ. ಕೊನೆಗೆ ಇದು ಏನಪ್ಪಾ ಅಂದ್ರೆ 45,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಯಾರು ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಏನಪ್ಪಾ ಅಂದ್ರೆ 31 ತಾರೀಕು ಒಳಗಾಗಿ ನಿಮ್ಮ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.